ಹಳ್ಳಿಗಳಲ್ಲಿ ಸಾಂಪ್ರದಾಯಿಕ ಅಥವಾ ಪಾರಂಪರಿಕ ರೀತಿಯಲ್ಲಿ ಹರಳನ್ನು ಬೇಯಿಸಿ ಅಂದರೆ ಔಡ್ಲವನ್ನು ಬೇಯಿಸಿ ಅದರಿಂದ ವರ್ಷಪೂರ್ತಿ ಆಗುವಷ್ಟು ಹರಳೆಣ್ಣೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಈ ವಿಡಿಯೋ ನೋಡಲಿಕ್ಕೆ ಅಪೇಕ್ಷಿಸಿ ಬಂದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ. ಹಳ್ಳಿಗಳಲ್ಲಿ ಬೇಸಿಗೆ ಕಾಲದಲ್ಲಿ ಮಾಡುವ ಸ್ವಲ್ಪ ಕಷ್ಟಕರವಾದ ಕೆಲಸ ಅಂದರೆ ಇದು ಹರಳು ಅಥವಾ ಔಡ್ಲವನ್ನು ಬೇಯಿಸಿ ಅದರಿಂದ ಹರಳೆಣ್ಣೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥದ್ದು. ರೈತರು ತಮ್ಮ ಹೊಲಗಳಲ್ಲಿ ಪ್ರಮುಖ ಬೆಳೆಯಾಗಿ ಶೇಂಗಾ ಅಥವಾ ರಾಗಿ ಇತ್ಯಾದಿಯನ್ನು ಬಿತ್ತನೆ ಮಾಡಬೇಕಾದ್ರೆ ಅಕ್ಕಡಿ ಸಾಲುಗಳನ್ನು ಬಿತ್ತನೆ ಮಾಡಿರ್ತಾರೆ. ಈ ಅಕ್ಕಡಿ ಸಾಲಿನಲ್ಲಿ ಅಲಸಂದೆ, ಅವರೆ, ಹೆಸರು, ತೊಗರಿ, ಔಡ್ಲ ಹೀಗೆ ವೈವಿಧ್ಯಮಯ ಬೆಳೆಗಳಿರ್ತವೆ. ಈ ವೈವಿಧ್ಯಮಯ ಬೆಳೆಗಳ ಪೈಕಿ ಅತ್ಯಂತ ಕಟ್ಟ ಕಡೆಗೆ ಕಟಾವಿಗೆ ಬರುವಂಥದ್ದೇ ಈ ಔಡ್ಲದ ಬೆಳೆ. ವಾಣಿಜ್ಯ ಬೆಳೆಯಾಗಿ ಅಷ್ಟೇನು ಪ್ರಮುಖ ಅಲ್ಲ ಅಂತ ಅನ್ನಿಸುವ ಈ ಔಡಲದ ಬೆಳೆಯಲ್ಲಿ ಕೂಡ ವಿಜ್ಞಾನಿಗಳು ಹಲವು ತಳಿಗಳನ್ನು ಹೊಸದಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಆದರೆ ನಮ್ಮ ಹಳ್ಳಿಯ ರೈತರಿಗೆ ಭಾಳ ಇಷ್ಟವಾದದ್ದು ಹಳೆಯ ತಳಿಯಾದಂತಹ ಚಿಟ್ಟರಳು. ಈ ಚಿಟ್ಟರಳು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಎಣ್ಣೆಯ ಅಂಶ ಹೆಚ್ಚು ಮತ್ತು ಈ ಚಿಟ್ಟರಳೆಣ್ಣೆಯನ್ನೇ ಔಷಧಿಯಾಗಿ ಉಪಯೋಗಿಸ್ತಾರೆ. ಹೀಗಾಗಿ ನಮ್ಮ ಹಳ್ಳಿಯ ಜನ ಈ ಚಿಟ್ಟರಳನ್ನೇ ಬೇಯಿಸಿ ಅದರಿಂದ ಎಣ್ಣೆಯನ್ನು ತೆಗೆದು ಮನೆಗೆ ವರ್ಷಪೂರ್ತಿ ಆಗುವಷ್ಟನ್ನು ಸಂಗ್ರಹಿಸಿಟ್ಕೊಳ್ತಾರೆ. ಇತ್ತೀಚೆಗೆ ನಮ್ಮ ಜನರಲ್ಲಿ ಆರೋಗ್ಯದ ಕಾಳಜಿ ಹೆಚ್ಚಾಗಿದೆ. ಹೀಗಾಗಿ ಅಂಗಡಿಯಲ್ಲಿ ಸಿಗ್ತಿದ್ದಂತಹ ಅಡುಗೆಯ ರಿಫೈನ್ಡ್ ಎಣ್ಣೆಯ ಬದಲಿಗೆ ಗಾಣದ ಎಣ್ಣೆಯನ್ನು ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಆಗಿದೆ. ಈ ಗಾಣದ ಎಣ್ಣೆ ಅಂದರೆ ಇದು ಕೋಲ್ಡ್ ಫ್ರೆಶ್ ಎಣ್ಣೆ. ಆದರೆ ಯಾವತ್ತೂ ಕೂಡ ಹರಳೆಣ್ಣೆಯನ್ನು ಕೋಲ್ಡ್ ಫ್ರೆಶ್ ವಿಧಾನ ಅಂದರೆ ಗಾಣದ ಮೂಲಕ ತೆಗಿಬಾರ್ದು. ಯಾಕಾಗಿ ಗಾಣದ ಮೂಲಕ ಹರಳೆಣ್ಣೆಯನ್ನು ತೆಗಿಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಿದ್ರು ಅಂದರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಈ ಔಡ್ಲ ಅಥವಾ ಹರಳಿನಲ್ಲಿ ರೈಸಿನ್ ಎನ್ನುವ ವಿಷಕಾರಕ ಅಂಶ ಇರ್ತದೆ. ಇದು ಮಾನವನ ಶರೀರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದರೆ ಚೆನ್ನಾಗಿ ಬೆಂಕಿಯಲ್ಲಿ ಬೇಯಿಸೋದ್ರಿಂದ ಈ ಹರಳಿನಲ್ಲಿ ಅಥವಾ ಔಡ್ಲದಲ್ಲಿ ಇರುವ ಹಾನಿಕಾರಕ ಅಂಶಗಳು ಪ್ರತ್ಯೇಕಗೊಂಡು ಎಣ್ಣೆ ಔಷಧವಾಗುತ್ತದೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಕೂಡ ಔಡ್ಲವನ್ನು ಬೇಯಿಸಿ ಅದರಿಂದ ಹರಳೆಣ್ಣೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಕ್ರಮ ಸಾಂಪ್ರದಾಯಿಕವಾಗಿ ಇವತ್ತಿನವರೆಗೂ ಕೂಡ ಚಾಚೂ ತಪ್ಪದೆ ನಡೆದುಕೊಂಡು ಬಂದಿದೆ. ಈಗ ಈ ಔಡ್ಲವನ್ನು ಹೇಗೆ ಬೇಯಿಸಿ ಅದರಿಂದ ಹರಳೆಣ್ಣೆಯನ್ನು ಸಂಗ್ರಹಿಸ್ತಾರೆ ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಮೊದಲಿಗೆ ಔಡ್ಲವನ್ನು ಬೇಯಿಸುವುದಕ್ಕೆ ಮುಂಚೆ ಆ ಔಡ್ಲವನ್ನು ಹದವಾಗಿ ಒಲೆಯಲ್ಲಿ ಒಂದು ಬಾಣಲಿನಲ್ಲಿ ಹುರ್ಕೊಳ್ಬೇಕು. ಹೀಗೆ ಹುರಿದುಕೊಂಡ ಔಡ್ಲವನ್ನು ಒಂದು ರುಬ್ಬೋ ಗುಂಡಿನಲ್ಲಿ ಚೆನ್ನಾಗಿ ರುಬ್ಬಿ ಆ ರುಬ್ಬಿದಂಥ ಹಿಪ್ಪಲು ಮತ್ತು ಪಪ್ಪನ್ನು ಒಂದು ಕಡೆ ಸಂಗ್ರಹಿಸಿಟ್ಕೊಳ್ಬೇಕು. ಅದಕ್ಕೆ ಮುಂಚೆ ಈ ರೀತಿಯ ಒಲೆಯನ್ನು ಹೂಡಿ ಒಂದು ಕೊಳಗದಲ್ಲಿ ನೀರನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಇಡಬೇಕು. ಆ ನೀರನ್ನು ಎಷ್ಟು ಹಾಕಬೇಕಪ್ಪ ಅಂದರೆ 1:2 ಅಂದರೆ 1 ಬಿಂದಿಗೆ ನೀವು ಹರಳನ್ನು ಬೇಯಿಸೋದಾದರೆ 2 ಬಿಂದಿಗೆ ನೀರನ್ನು ಈ ರೀತಿ ಕುದಿಸ್ಕೊಳ್ಬೇಕು. ಈ ರೀತಿ ಕುದ್ದಂಥ ನೀರಿಗೆ ನಾವಾಗಲೇ ಈಗೇನು ರುಬ್ಬಗುಂಡಿನಲ್ಲಿ ರುಬ್ಬಿ ಈ ಪಪ್ಪು ಮತ್ತು ಹಿಪ್ಪಳನ್ನು ಈ ಔಡ್ಲದ ಹಿಪ್ಪಳು ಸಂಗ್ರಹಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಹಾಕಬೇಕು. ಇದು ಹಾಕಿದ ನಂತರ ಅದನ್ನು ಸದಾಕಾಲ ಒಂದು ಬಿದಿರು ಕೋಲೋ ಅಥವಾ ಒಂದು ಏನು ಈ ಅಡಿಕೆ ದೆಬ್ಬೆನಲ್ಲೋ ತಿರುವುತ್ತಾನೇ ಇರಬೇಕು. ಯಾಕೆ ಹಾಗೆ ತಿರುವುತ್ತಿರಬೇಕು ಅಂದರೆ ಅದರ ತಳ ಹತ್ತಬಾರ್ದು. ತಳ ಹತ್ತಿದರೆ ಸೀದೋಗ್ಬಿಡ್ತದೆ, ಸೀದೋದ್ರೆ ಎಣ್ಣೆ ಬರೋದಿಲ್ಲ. ಈ ರೀತಿ ಅದನ್ನು ನಿರಂತರವಾಗಿ ಅದನ್ನು ತಿರುಗಿಸ್ತಾನೇ ಇರಬೇಕು. ಈ ರೀತಿ ಕಂಚಿನ ಕೊಳಗವನ್ನು ಎಣ್ಣೆ ಬೇಯಿಸಲಿಕ್ಕೆ ಇಡೋದಕ್ಕೆ ಮುಂಚೆ ಈ ಒಲೆ ಮತ್ತು ಆ ಕೊಳಗಕ್ಕೆ ಮಣ್ಣನ್ನು ಮೆತ್ತಿ 3 ಬೆನವನ್ನು ಇಟ್ಟು ಪೂಜೆ ಮಾಡ್ತಾರೆ. ಏನಂತ ಪೂಜೆ ಮಾಡ್ತಾರಪ್ಪ ಅಂದರೆ ಭಾಳ ಬೇಗ ಎಣ್ಣೆ ಬರಲಪ್ಪ, ಈ ಒಳ್ಳೆ ಎಣ್ಣೆ ಬಂದರೆ ಆ ಎಣ್ಣೆಯ ಮೊದಲನೇ ಎಣ್ಣೆಯನ್ನು ಒಂದು ಇಡೀ ದಿನ ಆ ಊರಿನ ದೇವಸ್ಥಾನದಲ್ಲಿ ದೀಪ ಉರಿಲಿಕ್ಕೆ ಕೊಡ್ತೀವಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಈ ಎಣ್ಣೆ ಬೇಯಿಸುವಾಗ ಯಾವುದೇ ರೀತಿಯ ಅಪಾಯ ಕೂಡ ಆಗದೇ ಇರಲಿ ಅಂತಲೂ ಕೂಡ ಪ್ರಾರ್ಥನೆಯನ್ನು ಹಿರಿಯರು ಮಾಡ್ತಾರೆ. ಔಡ್ಲವನ್ನು ಬೇಯಲು ಇಟ್ಟ ಈ ಕೊಳಗದಲ್ಲಿ ಎಣ್ಣೆ ಕಾಣಿಸ್ಕೊಳ್ಳಿಕ್ಕೆ ಸುಮಾರು 6ರಿಂದ 8 ಗಂಟೆ ಆಗ್ತದೆ. ಇನ್ನೂ ಹೆಚ್ಚಾಗ್ಬೋದು, ಕೆಲವೊಮ್ಮೆ ರಾತ್ರಿ ಕೂಡ ಆಗೋಗ್ಬಿಡ್ತದೆ. ಆದರೂ ಕೂಡ ನಾವು ಕಣ್ಣು ಬಿಟ್ಕೊಂಡೇ ಕಾಯ್ತಿರಬೇಕು. ಒಂದು ಮಾತಿದೆ, ಎಣ್ಣೆ ಬರೋದನ್ನ ಕಣ್ಣು ಮುಚ್ಕೊಂಡಂತೆ ಅಂತ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕಟ್ಟೆಚ್ಚರದಿಂದ ಎದ್ದಿರಬೇಕು. ಆ ಎಣ್ಣೆ ಬರೋದನ್ನೇ ಕಾಯ್ತಾ ಇರಬೇಕು. ಹೀಗೆ ಕಾದು ಕಾದು ಎಣ್ಣೆ ಬಂದಾಗ ಖುಷಿ ಆಗುತ್ತಲ್ಲ, ಅದಕ್ಕೆ ಪಾರೇ ಇಲ್ಲ ಬಿಡ್ರಿ. ಕಾಣಿಸ್ತಾ ಇತ್ತು ಕಣಮ್ಮ, ಕುಂತೈತ್ ಕಣಮ್ಮ, ಎಣ್ಣೆ ಬಂದೈತೆ.
ಈ ಎಣ್ಣೆ ಬೇಯಿಸುವವರಿಗೆ ತುಂಬ ಒಳ್ಳೆಯ ಅನುಭವ ಇರ್ತದೆ. ಈ ಔಟ್ಲ ಯಾವ ಹಂತದಲ್ಲಿ ತನ್ನ ಸಂಪೂರ್ಣ ಎಣ್ಣೆಯನ್ನೆಲ್ಲ ಬಿಟ್ಟುಕೊಟ್ಟಿದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಆಗ ಆ ಕೊಳಗವನ್ನು ಬೇರೊಂದು ಕಡೆಗೆ 4-5 ಜನ ಸೇರ್ಕೊಂಡು, ಒಬ್ಬರು ಇಬ್ಬರು ಆಗಲ್ಲ, 4-5 ಜನ ಸೇರಿಕೊಂಡು ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾರೆ. ಅಂದರೆ ಸ್ವಲ್ಪ ಎತ್ತರದ ಸೇತುವೆ ಮೇಲೆ ಇಟ್ಕೊಂಡು ಅದನ್ನು ಒಂದು ಪಾತ್ರೆಗೆ ಬಸಿದ್ಕೊಳ್ಬೇಕಾಗ್ತದೆ. ನೋಡಿಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಮೇಲ್ಭಾಗ ಕೆಳಕ್ಕೆಲ್ಲ ತೊಕ್ಕೋಗಿ ಕೂತಿದೆ, ನೀರೆಲ್ಲ ಆವಿಯಾಗಿ ಹೋಗಿದೆ. ಅಂದರೆ ಬಿಳಿ ನೊರೆ ಮೂಲಕ ನೀರು ಬರ್ತಿತ್ತಲ್ಲ, ಅದೆಲ್ಲ ಆವಿಯಾಗಿ ಹೋಗಿದೆ. ಈ ತೊಕ್ಕು ಕೆಳಗೆ ಕೂತಿದೆ, ಮೇಲ್ಭಾಗವನ್ನು ಬಸ್ಕೊಳ್ತಾರೆ, ಅಂದರೆ ಎಣ್ಣೆಯ ಮೇಲ್ಭಾಗವನ್ನು ಬಸ್ಕೊಳ್ತಾರೆ. ಈ ರೀತಿ ಕೊಳಗದಿಂದ ಒಂದು ಪಾತ್ರೆಗೆ ಬಸಿದುಕೊಂಡ ಎಣ್ಣೆಯನ್ನು ಬಸಿದ ಎಣ್ಣೆ ಅಂತ ಕರೀತಾರೆ. ಆದರೆ ಇನ್ನೂ ಕೂಡ ಕೊಳಗದಲ್ಲಿ ಎಣ್ಣೆಯ ಪ್ರಮಾಣ ಉಳಿದೇ ಇರ್ತದೆ. ಅದನ್ನು ಬೇರೆ ರೀತಿ ಸಂಗ್ರಹಿಸ್ಕೊಳ್ಬೇಕಾಗ್ತದೆ. ಅದನ್ನು ನೀರೆಣ್ಣೆ ಅಂತೇಳಿ ಕರೀತಾರೆ. ಹೀಗೆ ಬಸಿದುಕೊಂಡ ಎಣ್ಣೆ ಮತ್ತು ನೀರೆಣ್ಣೆ ಇವೆರಡನ್ನೂ ಕೂಡ ಮತ್ತೆ ಬೆಂಕಿನಲ್ಲಿಟ್ಟು ಅದರ ನೀರಿನ ಅಂಶ ಆವಿಯಾಗುವವರೆಗೂ ಕೂಡ ಕುದಿಸ್ಬೇಕಾಗ್ತದೆ. ಹಂಗನ್ನ ಕೈ ಸೊಟ್ನ ನೀನು ಆಗಾಂಗಿ 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 ಹಾಂ ಸುಮಾರು ಆಗಂಗಂದು ಹಾಂ ಇವಾಗ ಇತ್ಲದಾನು ಬಿಡ್ರಪ್ಪ ನೀರೆಣ್ಣೆಗೆ ಬರ್ತೈತಕ್ಕ. ಇವಾಗ ನೀರು ಒಯ್ಯಿ ನೀರೆಣ್ಣೆಗೆ ತಕ್ಕೊಂಡು ಬರ್ತೈತಿ ತೊಕ್ಕು ಬಸಿದ ಎಣ್ಣೆಯನ್ನು ತಕ್ಕಂಡ್ಮೇಲೆ ಇದು ಏನು ಉಳಿತಲ್ಲ ಈ ಕೊಳಗದಲ್ಲಿ ತೊಕ್ಕು, ಅದರಲ್ಲೂ ಕೂಡ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಎಣ್ಣೆ ಇದೆ. ಆ ಎಣ್ಣೆಯನ್ನು ಸಂಗ್ರಹಿಸಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ಕೊಳಗದ ತುಂಬ ನೀರನ್ನು ಒಯ್ಯಬೇಕು. ಹೀಗೆ ತುಂಬ ನೀರನ್ನು ಒಯ್ದ ಮೇಲೆ ಮೇಲ್ಗಡೆಗೆ ಎಣ್ಣೆ ತೇಲ್ತಾ ಬರ್ತದೆ. ಆ ತೇಲಿದ ಎಣ್ಣೆಯನ್ನು ವಿಭಿನ್ನ ರೀತಿಯಲ್ಲಿ, ಕೆಲವೊಮ್ಮೆ ಕೈಯಿಂದ, ಕೆಲವೊಮ್ಮೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಹೆಣ್ಮಕ್ಳು ಆ ಎಣ್ಣೆಯನ್ನು ಯಾವ ರೀತಿ ಸಂಗ್ರಹಿಸ್ತಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಮೊದಲಿಗೆ ಬಸಿದು ಎಣ್ಣೆಯನ್ನು ತಕ್ಕಂಡ ನಂತರ ಕೊಳಗದ ತುಂಬ ನೀರನ್ನು ಒಯ್ದಿದ್ದಾರೆ. ಈಗ ಎಣ್ಣೆ ಮೇಲ್ಭಾಗಕ್ಕೆ ತೇಲು ಬಂದಿದೆ. ಅದನ್ನು ಕೈಯನ್ನು ಹಿಂಗೆ ಅನ್ನೋದ್ರ ಮೂಲಕ ಕೈಗೆ ಅಂಟುತ್ತಲ್ಲ, ಅದನ್ನು ಮತ್ತೊಂದು ಬಟ್ಲಿನಲ್ಲಿ ಸಂಗ್ರಹಿಸ್ಕೊಳ್ತಾ ಹೋಗ್ತಾರೆ. ಬಸಿದೆಣ್ಣೆಯನ್ನು ಸಂಗ್ರಹಿಸೋದು ಒಂದು ರೀತಿ ಸುಲಭ, ಆದರೆ ಈ ನೀರೆಣ್ಣೆಯನ್ನು ಸಂಗ್ರಹಿಸೋದಿದೆಯಲ್ಲ, ಇದು ತುಂಬ ಕಷ್ಟ. ಎಷ್ಟು ನಾವು ಅದರಿಂದ ಎಣ್ಣೆ ತೆಗೆದಿದ್ದೀವಿ ಅಂದ್ಕೊಂಡ್ರೂ ಕೂಡ ಆ ತೊಕ್ಕಿನಲ್ಲಿ ಇನ್ನೂ ಎಣ್ಣೆಯ ಅಂಶ ಇದ್ದೇ ಇರ್ತದೆ. ಅಯ್ಯೋ ಅದನ್ನು ಹೆಂಗೆ ಬಿಡೋದು, ಇಷ್ಟೆಲ್ಲ ಕಷ್ಟ ಬಿದ್ದು ಬೇಯಿಸಿದ್ದೀವಿ ಅಂತೇಳಿ ನಾನಾ ರೀತಿಯ ಪ್ರಯತ್ನವನ್ನು ಮಾಡಿ ನೋಡಿ, ಸೌಟಿಕ್ಕಿ ಮೇಲ್ಭಾಗವನ್ನು ಅಷ್ಟೇ ಹಿಂಗೆ ಅಂದ್ಕೊಳ್ತಾರೆ. ಆಗ ಕೂಡ ಸಂಪೂರ್ಣವಾಗಿ ಎಣ್ಣೆ ಬಂದಿದೆ ಅನಿಸಲ್ಲ. ಮತ್ತೇನು ಮಾಡ್ತಾರೆ ಗೊತ್ತಾ, ಈ ಪರ್ಕೆ ಕಡ್ಡಿ ಅಂಥವು, ಅಂದರೆ ಈ ಪರ್ಕೆ ಕಡ್ಡಿ ಮುಂಭಾಗದಲ್ಲಿ ಒಂದು ರೀತಿ ಗುಂಜಲಂಗಿರ್ತದಲ್ಲ, ಅದನ್ನು ಕೂಡ ಇಟ್ಬಿಟ್ಟು ಸಂಗ್ರಹಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಈ ಹಂಚಿಕಡ್ಡಿ ಪರ್ಕೆ ಇರ್ತದಲ್ಲ, ಅದ್ರ ಮುಂಭಾಗದಲ್ಲಿ ಹೂಗೊಂಚಲು ಇರ್ತದಲ್ಲ, ಆ ಹೂಗೊಂಚಲನ್ನಷ್ಟೇ ಹಿಡಿದು ಏನು ನೀರನ್ನು ಒಯ್ದಿದ್ರು ಕೊಳಗಕ್ಕೆ, ಅದ್ರ ಮೇಲ್ಭಾಗ ತೇಲು ಬಂದಿರ್ತಲ್ಲ ಎಣ್ಣೆ, ಅದನ್ನು ನಿಧಾನವಾಗಿ ಸ್ಪರ್ಶಿಸೋದ್ರ ಮೂಲಕ ಸ್ಪರ್ಶದಲ್ಲಿ ಅಂಟಿದ ಆ ಎಣ್ಣೆಯನ್ನು ಈ ಪಾತ್ರೆಗೆ ಸಂಗ್ರಹಿಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ದೊಡ್ಡ ಪಾತ್ರೆಯಲ್ಲಿ ಬಸಿದ ಎಣ್ಣೆಯನ್ನು ಸಂಗ್ರಹಿಸ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಈ ರೀತಿಯ ನೀರೆಣ್ಣೆಯನ್ನು ಸಂಗ್ರಹಿಸ್ಕೊಂಡಿದ್ದಾರೆ. ಈ ಎರಡನ್ನೂ ಕೂಡ ಮತ್ತೆ ಏನು ಆ ಬೆಂಕಿಯ ಕೆಂಡ ಇತ್ತಲ್ಲ ಅದರ ಮೇಲೆ ಕಾಯಕ್ಕಿಡಬೇಕು. ಕಾಯಲಿಕ್ಕೆ ಇಟ್ಟಾಗ ಈ ಎಣ್ಣೆನಲ್ಲೂ ಇರುವಂತಹ ನೀರಿನಂಶ ಆವಿಯಾಗಿ ಹೋಗಿ ಕೊನೆಗೆ ಸಂಪೂರ್ಣವಾದಂತಹ ಹರಳೆಣ್ಣೆ ಸಿದ್ಧವಾಗ್ತದೆ. ಈಗ ನೋಡಿ, ಬಸಿದ ಎಣ್ಣೆಯನ್ನು ಕೆಂಡದ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದಾರೆ. ಈಗ ಅದರಲ್ಲಿ ಇರುವಂತಹ ನೀರಿನ ಅಂಶ ಆವಿಯಾಗಿ ಹೋಗ್ತದೆ. ಹಾಗೆ ಏನು ನೀರೆಣ್ಣೆಯನ್ನು ಸಂಗ್ರಹಿಸಿದ್ರಲ್ಲ ಅದನ್ನು ಕೂಡ ಒಲೆ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದಾರೆ.